ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ನಿಮುರು ದೌರ್ಬಲ್ಯತೆ ಚಿಕಿತ್ಸೆಯಲ್ಲಿ ಇವತ್ತು ಶಾಕ್ ವೇವ್ ಥೆರಪಿ ಅಥವಾ ಕರೆಂಟ್ ಶಾಕು ಅಥವಾ ಪ್ಲೇಜೋ ಶಾಕು ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಶಾಕು ಈ ವಿಷಯದಲ್ಲಿ ಮಾತಾಡ್ತೇನೆ. ಯಾಕಂದರೆ ನಮಗೆ ತುಂಬ ಕಡೆಯಿಂದ ಕರೆ ಮಾಡ್ತಾರೆ ಜನ, ಸರ್ ತಮ್ಮ ಹತ್ರ ಶಾಕ್ ವೇವ್ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆಯಾ? ನಮಗೆ ಹೇಳಿದ್ರು ಶಾಕ್ ವೇವ್ ಟ್ರೀಟ್ಮೆಂಟಿಂದ ನಿಮುರು ದೌರ್ಬಲ್ಯತೆ ಸಮಸ್ಯೆಗೆ ಚಿಕಿತ್ಸೆ ಆಗುತ್ತೆ ಅಂತ. ಸೊ ಇದು ಶಾಕ್ ವೇವ್ ಟ್ರೀಟ್ಮೆಂಟ್ ಅಂದರೆ ಏನು, ಅಥವಾ ಕರೆಂಟ್ ಪೆನಿಸ್ಗೆ ಕರೆಂಟ್ ಶಾಕ್ ಕೊಡೋದಂದರೆ ಏನು, ಇದರದಿಂದ ಏನು ಬೆನಿಫಿಟ್ಸು, ಇದರದ್ದು ಎಷ್ಟು ವರ್ಷ ಕೆಲಸ ಮಾಡುತ್ತೆ, ಇದರದ್ದು ಸೈಡ್ ಎಫೆಕ್ಟ್ಸ್ಗಳೇನು, ಎಲ್ಲ ಡೀಟೇಲ್ ಆಗಿ A to Z ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ತಾವು ನಮ್ಮ ಚಾನೆಲ್ ಮೇಲೆ ಹೊಸ ವೀಕ್ಷಕರಾಗಿರ್ತಾರೆ, ಇನ್ನವರೆಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಈ ಚಾನಲ್ನಲ್ಲಿ ಸೆಕ್ಸ್ ರಿಲೇಟೆಡ್ ಆಲ್ ಇನ್ಫಾರ್ಮೇಟಿವ್ಸ್ ವಿಡಿಯೋಸ್ ಇರುತ್ತೆ. ಮತ್ತು ಅದನ್ನು ಒಂದು ಕ್ವಾಲಿಫೈಡ್ ಡಾಕ್ಟರ್ದಿಂದ, ಯಾವುದೋ ಅನ್ಕ್ವಾಲಿಫೈಡ್ ಪರ್ಸನ್ನು ಏನೇನೋ ಹೇಳೋಕ್ಕಿಂತ ಒಂದು ಕ್ವಾಲಿಫೈಡ್ ಪರ್ಸನ್ ಈ ಫೀಲ್ಡ್ನಲ್ಲಿ 15 ವರ್ಷ ಎಕ್ಸ್ಪೀರಿಯನ್ಸ್ನಲ್ಲಿ ಏನೇನು ಟ್ರೀಟ್ಮೆಂಟ್ ಮಾಡಲಿಟೀಸ್ ಇದೆ, ವೆದರ್ ಆಯುರ್ವೇದ ಇರ್ಬೋದು, ಮಾಡರ್ನ್ ಮೆಡಿಸಿನಲ್ಲಿ ಲೇಟೆಸ್ಟ್ ಅಡ್ವಾನ್ಸ್ಮೆಂಟ್, ಪ್ರತಿಯೊಂದು ವಿಷಯದಲ್ಲಿ ನಾನು ಮಾತಾಡ್ತೀನಿ. ಸೊ ಈ ಶಾಕ್ ವೇವ್ ಥೆರಪಿ ಏನಿದೆಯಲ್ಲ, ಇದು ವರ್ಕ್ ಹೇಗಾಗುತ್ತೆ ಅಂತ ನಾನು ಸ್ವಲ್ಪ ಇದ್ರ ಬಗ್ಗೆ ಅದರದ್ದು ಪ್ಯಾಥೋಫಿಸಿಯಾಲಜಿ ಅಂತ ನಾನು ಹೇಳ್ಕೊಡ್ತೀನಿ. ಸೊ ನಿಮಗೆ ಶಾಕ್ ವೇವ್ ಅಂದರೆ ನಿಮಗೆ ಗೊತ್ತಾಗಿರ್ಬೋದು, ಏನೋ ಸ್ವಲ್ಪ ಶಾಕ್ ಕೊಡಬೇಕು, ಅದು ಏನು, ಜಸ್ಟ್ ಇಮ್ಯಾಜಿನ್. ಇದು ಒಂದು ನಿಮಗೆ ಡೆಮೋಕ್ಕಾಗಿ ಲಿಂಗ ಅಂತ ತಿಳ್ಕೊಳ್ಳಿ. ಸೊ ಇವಾಗ ಏನಾಗಿದೆ, ಲಿಂಗ್ನಲ್ಲಿ ಬ್ಲಡ್ ಫ್ಲೋ ಕರೆಕ್ಟಾಗಿ ಆಗ್ತಾ ಇಲ್ಲ. ನಿಮುರು ದೌರ್ಬಲ್ಯತೆ ನಿಮಗೆ ಗೊತ್ತೇ ಇದೆ, ಆದ್ರೂ ಸ್ವಲ್ಪ ಮತ್ತೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಪೆನಿಸ್ನಲ್ಲಿ ಕರೆಕ್ಟಾಗಿ ಉದ್ರೇಕ್ ಬರ್ತಾ ಇಲ್ಲ, ಉದ್ರೇಕ್ ಬರ್ತಾ ಇದೆ, ಜಾಸ್ತಿ ಟೈಮ್ ಒಳಗೆ ಹೋಲ್ಡ್ ಮಾಡೋಕ್ಕಾಗ್ತಾ ಇಲ್ಲ. ಈ ಕಂಡೀಷನಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತೀವಿ, ಅಥವಾ ನಿಮುರಿಕೆ ಸಮಸ್ಯೆ. ಇದಕ್ಕೆ ರೀಸನ್ಸು ಅದು ವ್ಯಾಸ್ಕ್ಯುಲರ್ ರೀಸನ್ಸ್ ಇರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ದಿಂದ ಆಗಿರಬಹುದು, ಸೈಕಲಾಜಿಕಲ್ ಇಶ್ಯೂನಲ್ಲಿ ಇರ್ಬೋದು. ಬಟ್ ಈ ಶಾಕ್ ವೇವ್ ಥೆರಪಿ ಏನಿದೆಯಲ್ಲ, ಓನ್ಲಿ ವ್ಯಾಸ್ಕ್ಯುಲರ್ ರೀಸನ್ನಲ್ಲಿ ಮಾತ್ರ ಕೆಲಸ ಮಾಡುತ್ತೆ. ಯಾವುದೋ ಪೇಷಂಟ್ಗೆ ಸೈಕಲಾಜಿಕಲ್ ಪ್ರಾಬ್ಲಮ್ ಇದೆ, ಇದರಲ್ಲಿ ನಾನು ಶಾಕ್ ವೇವ್ ಕೊಡ್ತೀನಿ ಅಂದರೆ ರಿಸಲ್ಟ್ ಸಿಗಲ್ಲ. ಯಾವುದೋ ಪೇಷಂಟ್ಗೆ ನನಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ದಿಂದ ಅಥವಾ ಹಾರ್ಮೋನಲ್ ಕೊರತೆಯಿಂದ ನಿಮುರು ದೌರ್ಬಲ್ಯತೆ ಆಗಿದೆ, ಇದರಲ್ಲಿ ನಾನು ಶಾಕ್ ವೇವ್ ಕೊಡ್ತೀನಿ ಅಂದರೆ ಅದರಲ್ಲಿನೂ ಬೆನಿಫಿಟ್ ಆಗಲ್ಲ. ಸೊ ಇಟ್ ಈಸ್ ಓನ್ಲಿ ಆ್ಯಂಡ್ ಓನ್ಲಿ ಎಲ್ಲಿ ವ್ಯಾಸ್ಕ್ಯುಲೇಚರ್ ಪ್ರಾಬ್ಲಮ್ ಇದೆ, ಬ್ಲಡ್ ನರಗಳ ವೀಕ್ ಆಗಿದೆ, ಬ್ಲಡ್ ಫ್ಲೋ ವೀಕ್ ಆಗಿದೆ, ಅದರಲ್ಲಿ ಕೊಲೆಸ್ಟ್ರಾಲ್ದಿಂದ ಬ್ಲಾಕೇಜಸ್ ಆಗಿದೆ, ಬರ್ತಾ ಬರ್ತಾ ಏಜ್ ಆಗಿದೆ, ಡಯಾಬಿಟಿಕ್ ಪೇಷಂಟ್ ಇದ್ದಾರೆ, ಡಯಾಬಿಟಿಕ್ ನ್ಯೂರೋಪತಿ ಕಂಡೀಷನ್ ಇದೆ, ಆ ಸಚ್ ಕಂಡೀಷನಲ್ಲಿ ಇದು ವರ್ಕ್ ಆಗುತ್ತೆ. ಯಂಗ್ ಏಜ್ನಲ್ಲಿ ಸ್ವಲ್ಪ ಬೆಟರ್ ಆಗಿಬಿಡುತ್ತೆ, ಓಲ್ಡ್ ಏಜ್ನಲ್ಲಿ ಸ್ವಲ್ಪ ವೀಕ್ ಆಗುತ್ತೆ. ಸೊ ಇದರದ್ದು ಫಂಕ್ಷನ್ ಅಥವಾ ಮೆಕ್ಯಾನಿಸಮ್ ಹೇಗಾಗುತ್ತೆ ಅಂತ ನಾನು ಹೇಳ್ತೀನಿ. ಇವಾಗ ಇದು ಪೆನಿಸ್ ಇದೆ, ಇದಕ್ಕೆ ನಾನೇನು ಮಾಡಬೇಕು, ಸರ್ಟನ್ ಡಿಗ್ರಿ ಆಫ್ ವೋಲ್ಟೇಜ್ ಶಾಕ್ ನಾನು ನಿಮ್ಮ ಪೆನಿಸ್ಗೆ ಕೊಡಬೇಕು. ಬೇರೆ ಬೇರೆ ಕಂಪನಿ ಬೇರೆ ಬೇರೆ ಮಿಷಿನ್ಸ್ ಬರುತ್ತೆ. ಹಳೆ ಕಾಲದಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಶಾಕ್ ಕೊಡ್ತಿದ್ರು, ಇವಾಗ ಬರ್ತಾ ಬರ್ತಾ ಸೌಂಡ್ ವೇವ್ ಶಾಕ್ಸು, ಪ್ಲೇಜೋ ಶಾಕು ಅದು ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇದು ನನ್ನ ಹತ್ರ ಒಂದು ಪ್ರೋಬ್ ಇದೆ, ಇದರಲ್ಲಿ ಇದು ಡಿಜಿಟಲ್ ಮೀಟರ್ ಕಾಣಿಸ್ತಿದೆಯಲ್ಲ, ಇದರಲ್ಲಿ ನಾನು ಯೂನಿಟ್ ಸೆಟ್ ಮಾಡಬೇಕು. ಎಷ್ಟು ನನಗೆ ಶಾಕ್ ಕೊಡಬೇಕು, 1000 ಯೂನಿಟ್ ಶಾಕ್ ಕೊಡಬೇಕಾ, 1500 ಯೂನಿಟ್ ಶಾಕ್ ಕೊಡಬೇಕಾ, 3000 ಶಾಕ್ ಕೊಡಬೇಕಾ, 5000 ಶಾಕ್ ಕೊಡಬೇಕಾ? ಹಳೆ ಕಾಲಿನಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಶಾಕ್ ಕೊಡುವಾಗ 1500ಕ್ಕಿಂತ ಜಾಸ್ತಿ ಶಾಕ್ ಕೊಟ್ಬಿಟ್ರೆ ಏನಾಗ್ತಿತ್ತು, ಇದರಲ್ಲಿ ಪೆನಿಸ್ನಲ್ಲಿ ಓವರ್ ಹೀಟ್ ಆಗಿಬಿಟ್ಟು ಸ್ವಲ್ಪ ಎಡಿಮ್ಯಾಟಸ್ಸು, ಸ್ವಲ್ಪ ಬ್ಲಡ್ಡು ಥ್ರೊಂಬೋಸ್ ಥರ ಆಗ್ತಿತ್ತು. ಸೊ ಇವಾಗ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಇದು ನಾನು ಒಂದ್ಸತಿ ಯೂನಿಟ್ ಫಿಕ್ಸ್ ಮಾಡಿದಾದ್ಮೇಲೆ ಪೆನಿಸ್ಗೆ ಏನು ಮಾಡಬೇಕು, ಈ ಥರ ನಾನು ಕರೆಂಟ್ ಶಾಕ್ ಕೊಟ್ಟಿದ್ದಂಗೆ ಕೊಡಬೇಕು. ಜಸ್ಟ್ ಇಲ್ಲಿ ಇಟ್ಬಿಟ್ಟು ಬಟನ್ ಆನ್ ಮಾಡಬೇಕು, ಸುಯ್ ಅಂತ ಮಾಡೋದೆ, ಒಮ್ಮೆ ಈ ಟೋಟಲ್ ಏರಿಯಾಗೆ ಇಷ್ಟು ಕರೆಂಟ್ ಶಾಕ್ ಥರ ಎನರ್ಜಿ ಪಾಸ್ ಆಗುತ್ತೆ.
ಸೊ ಈ ಎನರ್ಜಿ ಪಾಸ್ ಆದರೆ ಇದರಿಂದ ನಿಮೂರ್ ದೌರ್ಬಲ್ಯತೆಗೆ ಹೇಗೆ ಹೆಲ್ಪ್ ಆಗುತ್ತೆ? ನಮ್ಮ ಬಾಡಿನಲ್ಲಿ ಒಂದು ಬಾಡಿದೇ ಆದ ಒಂದು ರಿಪೇರ್ ಮೆಕ್ಯಾನಿಸಮ್ ಇದೆ. ಈ ಮೆಕ್ಯಾನಿಸಮ್ ಏನಂದ್ರೆ, ಫಾರ್ ಎಕ್ಸಾಂಪಲ್ ತಾವೆಲ್ಲೋ ಆಟ ಆಡ್ತಾ ಇದ್ದೀರಿ, ಆಟ ಆಡುವಾಗ ಕೆಳಗಡೆ ಬಿದ್ರ ಅಂತ ತಿಳ್ಕೊಳ್ಳಿ. ಬಿದ್ದಾದ್ಮೇಲೆ ಅಲ್ಲಿ ಒಂದು ಗಾಯ ಆಗಿದೆ, ಅಲ್ಲಿಂದ ಬ್ಲಡ್ ಸೋರ್ತಾ ಇದೆ. ಬಾಡಿ ಡಿಫೆನ್ಸ್ ಮೆಕ್ಯಾನಿಸಮ್ ಏನಂದ್ರೆ ಎಂಡೋಥೆಲಿಯಲ್ ವ್ಯಾಸ್ಕುಲರ್ ಎಂಡೋಥೆಲಿಯಲ್ ಗ್ರೋತ್ ಫ್ಯಾಕ್ಟರ್ ಅಂತೀವಿ. ವ್ಯಾಸ್ಕುಲರ್ ಎಂಡೋಥೆಲಿಯಲ್ ಗ್ರೋತ್ ಫ್ಯಾಕ್ಟರ್ ಇದು ಏನು ಮಾಡುತ್ತೆ, ಅಲ್ಲಿ ಬ್ರೈನ್ ಇಮಿಡಿಯೇಟ್ಲಿ ಮೆಸೇಜ್ ಕೊಡುತ್ತೆ ಆ ಸಿಸ್ಟಮ್ಗೆ. ಬಾಡಿದೇ ಒಂದು ಮೆಕ್ಯಾನಿಸಮ್ ಸಿಸ್ಟಮ್. ಒಂದು ಆರ್ಮಿ ಅಂತ ತಿಳ್ಕೊಳ್ಳಿ. ಆರ್ಮಿ ಕಂಟ್ರೋಲ್ ನಮ್ಮ ಬಾಡಿದು ಬ್ರೈನ್ನಲ್ಲಿ ಇರುತ್ತೆ. ಒಂದು ದೇಶ ಇದೆಯಪ್ಪ, ದೇಶದಲ್ಲಿ ಒಂದು ಆರ್ಮಿ ಇದೆ, ಆರ್ಮಿನಲ್ಲಿ ಒಬ್ಬರು ಮಿನಿಸ್ಟರ್ ಇದ್ದಾರೆ, ಡಿಫೆನ್ಸ್ ಮಿನಿಸ್ಟರ್ ಅಂತ. ಇಮಿಡಿಯೇಟ್ಲಿ ಒಂದು ಯಾವುದೋ ಪರ ರಾಷ್ಟ್ರ, ಪರ ದೇಶ ನಮ್ಮ ದೇಶ ಮೇಲೆ ದಾಳಿ ಮಾಡ್ತು. ಡಿಫೆನ್ಸ್ ಮಿನಿಸ್ಟರ್ಗೆ ಇಮಿಡಿಯೇಟ್ಲಿ ಕಾಲ್ ಅಲರ್ಟ್ ಹೋಯ್ತು, ಸೋ ಆ್ಯಂಡ್ ಸೋ ಕಂಟ್ರಿ ನಮ್ಮ ಮೇಲೆ ದಾಳಿ ಮಾಡಿದೆ ಅಂತ. ಡಿಫೆನ್ಸ್ ಮಿನಿಸ್ಟರ್ ಇಮಿಡಿಯೇಟ್ಲಿ ಅಲರ್ಟ್ ಏನು ಮಾಡ್ತಾನೆ, ಕೊಟ್ಬಿಡ್ತಾನೆ ಎಲ್ಲ ಆರ್ಮಿದವರಿಗೆ. ಅದು ಭೂಸೇನೆ ಇರ್ಬೋದು, ವಾಯುಸೇನೆ ಇರ್ಬೋದು, ಅಥವಾ ನೇವಿ ಇರ್ಬೋದು, ನೀರಿನಲ್ಲಿ ಯಾರು ಕೆಲಸ ಮಾಡ್ತಾರ. ಯು ಶುಡ್ ಬಿ ಆನ್ ಅಲರ್ಟ್, ದೇರ್ ಇಸ್ ಎ ಥ್ರೆಟ್, ಯಾರೋ ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ ಅಥವಾ ಮಾಡ್ತಾ ಇದ್ದಾರೆ. ಸೊ ಎಲ್ಲ ರೆಡಿ ಆಗಿಬಿಡ್ತಾರೆ. ಅದೇ ಥರ ನಮ್ಮ ಬ್ರೈನ್ ಬಾಡಿಗೆ ಇಮಿಡಿಯೇಟ್ಲಿ ಆರ್ಡರ್ ಕೊಡುತ್ತೆ. ಏನಂದರೆ ಅಲ್ಲಿ ಏನೋ ಗಾಯ ಆಗಿದೆ, ಏನೋ ಇಂಜುರಿ ಆಗಿದೆ, ಗೋ ಐನ್ ಪ್ರೊಟೆಕ್ಟ್. ಸೊ ಈ ವ್ಯಾಸ್ಕುಲರ್ ಎಂಡೋಥೆಲಿಯಲ್ ಏನಿದೆಲ್ಲ ಗ್ರೋತ್ ಫ್ಯಾಕ್ಟರು ಇಮಿಡಿಯೇಟ್ಲಿ ಅಲ್ಲಿ ರಶ್ ಆಗಿಬಿಡೋದೆ. ರಶ್ ಆಗಿಬಿಟ್ಟು ಆ ಎನ್ಸೈಮ್ಸ್, ಆ ಕೆಮಿಕಲ್ಸ್ ಏನಿದೆ ಆ ಪಾರ್ಟ್ನಲ್ಲಿ ರಿಲೀಸ್ ಮಾಡೋದೆ. ಅದರಿಂದ ಏನಂದರೆ ಆ ಎನ್ಸೈಮ್ಸ್ ಏನು ಮಾಡೋದೆ, ಬಾಡಿನಲ್ಲಿ ಅಥವಾ ಪೆನಿಸ್ನಲ್ಲಿ ಅಲ್ಲೇನು ವೆಸಲ್ಸ್ ಡ್ಯಾಮೇಜ್ ಆಗಿದೆ, ವೆಸಲ್ಸ್ ವೀಕ್ ಆಗಿದೆ, ಹೊಸ ನರ, ಹೊಸ ವೆಸಲ್ಸ್ ಉತ್ಪತ್ತಿ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಏನಂದರೆ ಫೂಲಿಂಗ್ ದ ಬಾಡಿ. ಬಾಡಿನ ನಾವು ಏನು ಮಾಡ್ತಾ ಇದ್ದೀವಿ, ಫೂಲ್ ಮಾಡ್ತಾ ಇದ್ದೀವಿ. ಮನೆಯಲ್ಲಿ ಒಂದು ಮಗು ಇದೆ ಅಂತ ತಿಳ್ಕೊಳ್ಳಿ, ಏನೋ ಅಂತ ಜ್ವರ ಬಂದಿದೆ ಅಥವಾ ರೆಗ್ಯುಲರ್ ಆಗಿ ನೀವು ಡಾಕ್ಟರ್ ಹತ್ರ ವ್ಯಾಕ್ಸಿನೇಷನ್ ಹಾಕಕ್ಕೆ ಹೋಗಿದ್ದೀರಾ. ಈಗ ಡಾಕ್ಟರ್ ವ್ಯಾಕ್ಸಿನ್ ಕೊಡ್ತಾರೆ, ಕೊಡುವಾಗ ಮಗುಗೆ ನೋವಾಗುತ್ತೆ. ಸೊ ಈ ನೋವಾಗುತ್ತೆ ಅಂತ ಮಗು ಅಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನಾವು ಮಗುನ ಏನು ಮಾಡಬೇಕು, ಅದನ್ನ ಮೈಂಡ್ ಡೈವರ್ಟ್ ಮಾಡಬೇಕು. ಅಲ್ಲಿ ನೋಡ್ತಮ್ಮೆ, ಅಲ್ಲಿ ನೋಡು, ಅಲ್ಲಿ ನೋಡು, ಅಲ್ಲಿ ಏನೋ ಕಾಣಿಸ್ತಿದೆ, ಅಲ್ಲಿ ನಾಯಿ ಬಂದಿದೆ ನೋಡು, ಬೆಕ್ ಬಂದಿದೆ ನೋಡು, ನೋಡ್ಬಿಟ್ಟು ಅದರ ಮೈಂಡ್ನ ಅಲ್ಲಿ ಡೈವರ್ಟ್ ಮಾಡಿಬಿಟ್ಟು ಕಟ್ ಅಂತಿದೆ ಇಂಜೆಕ್ಷನ್ ಕೊಟ್ಬಿಡೋದು. ಸೊ ಈ ಥರನೇ ಬಾಡಿನಲ್ಲಿ ಗಾಯ ಇಲ್ಲ, ಇಂಜುರಿ ಇಲ್ಲ, ಬಟ್ ಈ ಥರ ಶಾಕ್ ಕೊಟ್ಬಿಟ್ಟು ಬಾಡಿಗೆ ಫೀಲ್ ಮಾಡ್ಕೋಬೇಕಪ್ಪ, ನನಗೆ ಇಂಜುರಿ ಆಗಿದೆ, ನನಗೆ ಗಾಯ ಆಗಿದೆ ಅಂತ. ಅವಾಗ ಬಾಡಿ ಏನು ಮಾಡುತ್ತೆ, ಇದು ಡಿಫೆನ್ಸ್ ಮೆಕ್ಯಾನಿಸಮ್ನ ಆ್ಯಕ್ಟಿವೇಟ್ ಮಾಡೋದೆ. ಆ್ಯಕ್ಟಿವೇಟ್ ಆದ ತಕ್ಷಣ ಆ ಕೆಮಿಕಲ್ಸ್ ಬ್ರೈನ್ದಿಂದ ಸ್ವಿಂಗ್ ಅಂತ ಅಲ್ಲಿ ಹೋಗ್ಬಿಟ್ಟು ಎಲ್ಲಿ ನಮಗೆ ಇಂಜುರಿ ಆಗಿದೆ, ಅದು ಕೈಗೆ ಇಂಜುರಿ ಆದರೆ ಕೈ ಮೇಲೆ ಹೋಗುತ್ತೆ, ಕಾಲ್ಗಿದ್ರೆ ಕಾಲ್ ಮೇಲೆ ಆಗುತ್ತೆ. ಇವಾಗ ನಾವು ಲಿಂಗ್ನಲ್ಲಿ ಶಾಕ್ ಕೊಡ್ತಾ ಇದ್ರೆ ಝುಯ್ ಅಂತ ಹೋಗ್ಬಿಟ್ಟು ಪೆನಿಸ್ ಮೇಲೆ ಹೋಗ್ಬಿಟ್ಟು ಅಲ್ಲಿ ಕೆಮಿಕಲ್ ರಿಲೀಸ್ ಮಾಡೋದೆ. ಆ ಕೆಮಿಕಲ್ ವ್ಯಾಸ್ಕುಲರ್ ಎಂಡೋಥೆಲಿಯಲ್ ಗ್ರೋತ್ ಫ್ಯಾಕ್ಟರ್ಸು ಸ್ವಲ್ಪ ಸರ್ಟನ್ ಎನ್ಸೈಮ್ಸ್ನ ರಿಲೀಸ್ ಮಾಡುತ್ತೆ. ಆ ಎನ್ಸೈಮ್ಸ್ ಏನಂದರೆ ಇಮಿಡಿಯೇಟ್ಲಿ ಗಾಯ ವಾಸಿ ಆಗೋಕ್ಕೆ ಏನೇನು ಬೇಕು ಕೆಮಿಕಲ್ಸ್, ಎಲ್ಲ ಕೆಮಿಕಲ್ಸ್ ಅಲ್ಲಿ ಬಿಟ್ಬಿಡೋದು. ಬಿಟ್ಟು ಬಂದಾದ್ಮೇಲೆ ಸ್ಲೋಲಿ ಅಲ್ಲಿ ಸ್ವಲ್ಪ ನರ ಬ್ಲಾಕೇಜ್ ಇರ್ಬೋದು, ನರ ವೀಕ್ ಆಗಿದಿರ್ಬೋದು, ನರನಲ್ಲಿ ಸ್ಟ್ರೆಂತ್ ಇದ್ದಿರ್ಬೋದು, ಸ್ಲೋಲಿ ಹೀಲ್ ಆಗ ಸ್ಟಾರ್ಟ್ ಆಗುತ್ತೆ. ಸೊ ಇದು ಎಷ್ಟು ಕೊಡಬೇಕು ಎನರ್ಜಿ ಅಥವಾ ಎಷ್ಟು ಪವರ್ ನಾವು ಬಿಡಬೇಕು, ಎಷ್ಟು ದಿನ ಬಿಡಬೇಕು, ಎಷ್ಟು ಕಂಟಿನ್ಯೂಟಿ ಬಿಡಬೇಕು, ಇದು ತುಂಬ ಇಂಪಾರ್ಟೆಂಟ್. ತುಂಬ ಜನ ನಾನು ಕ್ಲಿನಿಕ್ ಹೋಗ್ತೀನಿ, ಇವತ್ತು ಒಂದ್ಸತಿ ಶಾಕ್ ಕೊಟ್ಬಿಟ್ಟು ನಾಳೆ ನಾನು ಸೂಪರ್ ಮ್ಯಾನ್ ಆಗ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ಥರ ಆಗಲ್ಲ. ಇದರಲ್ಲಿ ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್. ಯಂಗ್ ಏಜ್ನಲ್ಲಿ ಒಂದು 5 to 6 ಸೆಷನ್ಸ್ ಬೇಕು ಇದರಲ್ಲಿ. ಅದನ್ನು ಗ್ಯಾಪ್ ಎಷ್ಟು ದಿನ ಇರಬೇಕು, 1 ಸೆಷನ್ದಿಂದ 2ನೇ ಸೆಷನ್ ಅಂದರೆ ಮಿನಿಮಮ್ 5 ದಿನ, ಮ್ಯಾಕ್ಸಿಮಮ್ 8 ದಿನ. ಫಾರ್ ಎಕ್ಸಾಂಪಲ್, ನೀವು ಸೋಮವಾರ ಫಸ್ಟ್ ಸೆಕ್ಷನ್ ಮಾಡಿದ್ರೆ ಅಥವಾ ಫಸ್ಟ್ ಡೇಟ್ಗೆ ನೀವು ಮಾಡಿದ್ರೆ, ಆಮೇಲೆ 6 ಅಥವಾ 7ನೇ ಡೇಟ್ಗೆ ಅಥವಾ ಶುಕ್ರವಾರ ಅಥವಾ ಶನಿವಾರ ಸೆಕೆಂಡ್ ಸೆಟ್ಟಿಂಗ್ಗೆ ಹೋಗಬೇಕು. ಸೊ ನೀವು ಇದು ಗ್ಯಾಪ್ ಮಾಡಿದ್ರೆ ಅಂದರೆ ಮತ್ತು ಅದು ಏನು ಪ್ರಯೋಜನ ಇಲ್ಲ. ಕನ್ಸಿಸ್ಟೆಂಟ್ ಸ್ವಲ್ಪ ದಿನ ಬಿಟ್ಬಿಟ್ಟು ಸ್ವಲ್ಪ ಶಾಕ್ ಕೊಡಬೇಕು.
ಆವಾಗ ಏನಾಗುತ್ತೆ, ಸ್ಲೋಲಿ ಎವ್ರಿ ಟೈಮ್ ಶಾಕ್ ಕೊಟ್ಟರೆ ಬಾಡಿ ಬತ್ ಕೆಮಿಕಲ್ ಕಳಿಸುತ್ತೆ, ಎವ್ರಿ ಟೈಮ್ ಶಾಕ್ ಕೊಟ್ಟರೆ ಬಾಡಿ ಕೆಮಿಕಲ್ ಕಳಿಸುತ್ತೆ. ಇದು ಏನಂದರೆ, ಯಾರೋ ಒಬ್ಬ ಶ್ರೀಮಂತನ ಮಗ ತಂದೆ ದುಡ್ಡು ಕೊಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ತಾವೇ ಎಲ್ಲ ಫ್ರೆಂಡ್ಸ್ ಸೇರಿ ಫ್ರೆಂಡ್ಸ್ ಹತ್ರನೇ ಫೋನ್ ಮಾಡಿ, ನಾವು ನಿಮ್ಮ ಮಗನಿಗೆ ಕಿಡ್ನ್ಯಾಪ್ ಮಾಡಿದ್ದೀವಿ, ನಮಗೆ ಇಷ್ಟು ದುಡ್ಡು ತಾವು ಕಳಿಸ್ಬೇಕು, ಕಳಿಸಿಲ್ಲ ಅಂದರೆ ನಿಮ್ಮ ಮಗನಿಗೆ ಪ್ರಾಣಕ್ಕಾಪಾಯ ಅಂತ ತಂದೆಗೆ ಫೋನ್ ಹಾಕೋದು. ಅವನ ಪಾಪ ತಂದು ನಿಮಗೆ ದುಡ್ಡು ಕೊಡಬೇಕು, ಆ ದುಡ್ಡನ್ನ ಎಂಜಾಯ್ ಮಾಡಬೇಕು. ಆ ದುಡ್ಡು ಖಾಲಿ ಆದಮೇಲೆ ಮತ್ತೊಂದು ಸರ್ತಿ ಒಂದು ಕಿಡ್ನ್ಯಾಪ್ ಬೆದರಿಕೆ ಹಾಕೋದು. ಈ ಥರನೇ ಬಾಡಿನ ನಾವೇನು ಮಾಡಬೇಕು, ಫುಲ್ ಮಾಡಬೇಕು. ಕರೆಂಟ್ ಶಾಕ್ ಕಳಿಸೋದು, ಬಾಡಿ ಮತ್ತೆ ರಿಲೀಸ್ ಮಾಡೋತ್ತೆ, ಮತ್ತೆ ಹೀಲ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ, ಮತ್ತೆ ಕರೆಂಟ್ ಕೊಡೋದು, ಮತ್ತೆ ಹೀಲ್ ಆಗುತ್ತೆ. ಸೊ ಈ ಥರ ಒಂದು 5 to 6 ಸೆಷನ್ಸ್ ಏನಿದೆ, ಯಂಗ್ ಜನ್ರೇಷನಲ್ಲಿ ಅಥವಾ ಯಾರೋ ಒಂದು 40-45 ಒಳಗಡೆ ಇದ್ದಾರೆ, 50 ಅಥವಾ 55, 60 ಆದಮೇಲೆ ಅವ್ರಿಗೆ ಸ್ವಲ್ಪ ಇದು ಫ್ರೀಕ್ವೆನ್ಸಿ ಆಫ್ ಸೆಷನ್ಸ್ ಜಾಸ್ತಿ ಬೇಕು, ರಿಕವರಿನೂ ಸ್ವಲ್ಪ ಸ್ಲೋ ಬೇಕು. ಬಟ್ ಈ ಟ್ರೀಟ್ಮೆಂಟ್ ಇದೆಯಲ್ಲ, ಇದರದ್ದು ಎಷ್ಟು ವರ್ಷ ನಮಗೆ ಬೆನಿಫಿಟ್ ಸಿಗುತ್ತೆ? ಬಾಡಿ ಈಸ್ ಎ ಡಿಜನರೇಟಿವ್ ಪ್ರೊಸೆಸ್, ಅಂದರೆ ಪ್ರತಿ ಕ್ಷಣ ಬಾಡಿ ಸಾಯ್ತಾ ಇರುತ್ತೆ. ನನ್ನ ಬಾಡಿನಲ್ಲಿ ಎಷ್ಟು ಪೇಶಿ ಇವತ್ತಿದ್ದಾರೆ ಅಷ್ಟು ಪೇಶಿಗಳು ನಾಳೆವರೆಗೆ ಇರಲ್ಲ, ನಾಳೆ ಎಷ್ಟು ಪೇಶಿ ಇದ್ದಾರೆ ನಾಡಿದವರೆಗೆ ಅಷ್ಟೇ ಇರಲ್ಲ. ಚರಕ ಸಂಹಿತೆಯಲ್ಲಿ ಚರಕ ಋಷಿ ಮುನಿಗಳು ಏನು ಹೇಳ್ತಾರೆ, ಚೀರಣಾತೈತಿ ಶರೀರ ಅಂತ ಹೇಳಿದ್ದಾರೆ. ಏನಂದ್ರೆ, ಯಾವ ವಸ್ತು ಪ್ರತಿದಿನ ಸಾಯ್ತಾ ಇರುತ್ತೆ ಅದಕ್ಕೆ ದೇಹ, ಅದಕ್ಕೆ ಏನಾಗುತ್ತೆ ಕಾಯ ಅಂತ ಹೇಳ್ತಾರೆ. ಕಾಯ ಅಂದ್ರೆ ಬಾಡಿ. ಪ್ರತಿದಿನ ಸಾಯ್ತಾ ಇರುತ್ತೆ, ಪ್ರತಿ ಕ್ಷಣಕ್ಕೆ ಸಾಯ್ತಾ ಇರುತ್ತೆ. ಸೊ ಈ ಫೂಲ್ ಮಾಡಿಬಿಟ್ಟು ನಾವು ಏನು ವೇವ್ ಕೊಡ್ತೀವಿ ನೋಡಿ, ಅಲ್ಲಿ ಸ್ವಲ್ಪ ನರಗಳಿಗೆ ಶಕ್ತಿ ಬರುತ್ತೆ, ಬಟ್ ಅದನ್ನು ಜಾಸ್ತಿ ಟೈಮ್ವರೆಗೆ ಉಳಿಯಲ್ಲ. ಒಬ್ಬರಿಗೆ 2 ವರ್ಷ ಉಳಿಬೋದು, ಒಬ್ಬರಿಗೆ 3 ವರ್ಷ ಇರ್ಬೋದು, ಒಬ್ರು ಸ್ವಲ್ಪ ಫಿಸಿಕಲಿ ಆಕ್ಟಿವ್ ಇದ್ದಾರೆ, ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂದರೆ ಒಂದು 5 ವರ್ಷವರೆಗೆ ಬರಬಹುದು. 4 ವರ್ಷ 5 ವರ್ಷ ಆದಮೇಲೆ ಈ ಪ್ರೋಸೆಸ್ನ ತಿರ್ಗಾ ರಿಪೀಟ್ ಮಾಡಬೇಕು. ಸೊ ಇದರದ್ದು ಬೆನಿಫಿಟ್ಸ್ನಲ್ಲಿ ಏನಂದರೆ, ನನಗೆ ಬರೀ ವೈಗ್ರ ಅಂತ ಟ್ಯಾಬ್ಲೆಟ್ಸು ಬೇಡ, ಬರೀ ನಾನು ವೈಗ್ರ ತೊಗೊಂಡ್ಬಿಟ್ಟು ಸೆಕ್ಸ್ ಮಾಡೋಕ್ಕಿಂತ ಈ ಥರ ಶಾಕ್ ವೇವ್ ಟ್ರೀಟ್ಮೆಂಟ್ ಮಾಡಿಕೊಂಡು ಸ್ವಲ್ಪ ಬಾಡಿನ ರೆಡಿ ಮಾಡಿಬಿಟ್ಟು ರೆಡಿ ಆಗ್ತದೆ ಬೆನಿಫಿಟ್ಟು. ಸೈಡ್ ಎಫೆಕ್ಟ್ಸ್ ನಾವು ವಿಚಾರ ಮಾಡಿಬಿಟ್ರೆ, ಒಂದು ನಾರ್ಮಲ್ ಎನರ್ಜಿಗಿಂತ ಜಾಸ್ತಿ ಎನರ್ಜಿ ನಾವು ಕೊಟ್ವಿ ಬಾಡಿಗೆ, ಸ್ವಲ್ಪ ಎಕ್ಸೆಸ್ ಹೀಟ್ ಆಗೋದು ಸಾಧ್ಯತೆ ಇರುತ್ತೆ, ಡ್ಯಾಮೇಜ್ ಅಥವಾ ಸ್ಕಾರಿಂಗ್ ಆಗೋದು ಸಾಧ್ಯತೆ ಇರುತ್ತೆ. ಜೊತೆಗೆ ಏನಿದೆ, ಇದು ಸ್ವಲ್ಪ ಲಾಂಗ್ ಟೈಮ್ವರೆಗೆ ವರ್ಕ್ ಆಗಲ್ಲ, ಅದರದ್ದೊಂದು ಪವರ್ ಇರೋವರೆಗೆ ಕೆಲಸ ಮಾಡುತ್ತೆ. ಆಮೇಲೆ ತಿರ್ಗಾ ಮತ್ತೊಂದು ಸರ್ತಿ ಶಾಕ್ಸ್ ಕೊಡಬೇಕಂದ್ರೆ ಇದು ಯಾವುದೋ ರೀತಿ ಶಾಶ್ವತವಾಗಿ ಪರಿಹಾರ ಇಲ್ಲ, ಬಟ್ ಟೆಂಪರರಿ ಖುಷಿ ಕೊಡುತ್ತೆ. ಸೊ ಇವತ್ತು ನಾಳೆ ಏನಂದರೆ, ನಾವು ಶಾರ್ಟ್ ಕಟ್ಸ್ನಲ್ಲಿ ಬದುಕ್ತಾ ಇದ್ದೀವಿ. ಏನಂದರೆ, ಯಾವುದೋ ಒಂದು ಐಟಮ್ ನಮಗೆ ಪರ್ಚೇಸ್ ಮಾಡಬೇಕು, ನಮ್ಮ ಹತ್ರ 10,000 ಇದೆ, ಬಟ್ ಅದು ಐಟಮ್ 50,000 ಆಗಿದೆ. ಸೊ ನಾನು ಏನು ಮಾಡೋದು, ಒಂದು ಕ್ರೆಡಿಟ್ ಕಾರ್ಡ್ ತೊಗೊಳೋದು, ಕ್ರೆಡಿಟ್ ಕಾರ್ಡ್ದಿಂದ ಸ್ವೈಪ್ ಮಾಡೋದು, ಸ್ವೈಪ್ ಮಾಡಿಬಿಟ್ಟು ಆ ಪರ್ಟಿಕ್ಯುಲರ್ ಐಟಮ್ನ ಪರ್ಚೇಸ್ ಮಾಡೋದು, ಮಂತ್ಲಿ EMI ಕಟ್ತಾ ಹೋಗೋದು, ಮತ್ತೊಂದು ಐಟಮ್ದು EMI ಮುಗೀತಂದರೆ ಬೇರೆ ಐಟಮ್ನ ಪರ್ಚೇಸ್ ಮಾಡೋದು. ಸೊ ಈ ಥರ ಇದು ಶಾಕ್ ವೇವ್ ಅಥವಾ ಪ್ಲಾಜೋ ಶಾಕ್ ವೇವ್ ಥೆರಪಿ ಏನಿದೆ ಅಲ್ಲ, ಇದರದೇ ಆದ ಬೆನಿಫಿಟ್ಸ್ ಇದೆ, ಇದರದೇ ಆದ ದುಷ್ಪರಿಣಾಮಗಳು ಇದೆ. ಸೊ ಇಟ್ ಈಸ್ ಅಪ್ ಟು ಯು, ನೀವು ಇದಕ್ಕೆ ಹೇಗೆ ಯೂಸ್ ಮಾಡಬೇಕಂತ. ಬಟ್ ನನ್ನ ಉದ್ದೇಶ ಏನಿತ್ತಂದರೆ, ನಿಮಗೆ ಏನೋ ಹಿಂಗೆ ಆ ಟರ್ಮಿನಾಲಜಿ ಕೇಳಿಬಿಟ್ರೆ ಶಾಕ್ ವೇವ್ ಥೆರಪಿ ಅಥವಾ ಕರೆಂಟ್ ಏನಾದರೂ ಶಾಕ್ ಕೊಡ್ತಾರಾ ಅಥವಾ ಏನೋ ಒಂದು ಮೈಂಡ್ನಲ್ಲಿ ಮಿಸ್ಕನ್ಸೆಪ್ಷನ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನ್ಸ್ ಇರುತ್ತೆ ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ನನ್ನದೇ ಆದ ಒಂದು ರೀತಿಯಲ್ಲಿ. ಏನಂದರೆ, ಇದು ಹೇಗೆ ವರ್ಕ್ ಆಗುತ್ತೆ, ಇದರದ್ದು ಬೆನಿಫಿಟ್ಸ್ ಏನು, ಇದರದ್ದು ಸೈಡ್ ಎಫೆಕ್ಟ್ಸ್ ಏನು, ಇದರದ್ದು ಪ್ಯಾಥೋಫಿಸಿಯಾಲಜಿ ಏನಂತ ಈ ವಿಡಿಯೋ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ, ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಧನ್ಯವಾದ.